ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತು ನಾವು ಹೋಟೆಲ್ ಸ್ಟೈಲ್ನಲ್ಲಿ ಟೊಮೆಟೊ ಸೂಪ್ ಮಾಡೋಣ. ಅದೇ ಹೋಟೆಲ್ ಫ್ಲೇವರ್, ಥಿಕ್ನೆಸ್, ಕಲರ್, ಅದು ಕೂಡ ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡ್ತಾನೆ ಮನೆಯಲ್ಲೇ ಸೂಪರಾಗಿ ಟೊಮೆಟೊ ಸೂಪ್ ರೆಡಿ ಮಾಡೋಣ. ಅದಕ್ಕಿಂತ ಮುಂಚೆ ನನ್ನೊಂದು ಸಣ್ಣ ರಿಕ್ವೆಸ್ಟ್, ನೀವು ಇನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಟೊಮೆಟೊ ಸೂಪನ್ನು ನಾನಿಲ್ಲಿ ಕುಕ್ಕರ್ನಲ್ಲಿ ಡೈರೆಕ್ಟಾಗಿ ಮಾಡೋದ್ರಿಂದ ಕುಕ್ಕರಿಗೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸಣ್ಣ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬಾಡಲಿ. ಈ ಥರ ಬಾಡಿದೆ ಅಂದಮೇಲೆ ಒಂದು ಸಣ್ಣ ಕ್ಯಾರೆಟನ್ನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಕ್ಯಾರೆಟ್ ಹಾಕೋದ್ರಿಂದ ಬಾಡಿ ಬರುತ್ತೆ, ಥಿಕ್ನೆಸ್ ಬರುತ್ತೆ. ಕ್ಯಾರೆಟ್ ಇಲ್ಲಾಂದರೆ ಪಂಪ್ಕಿನ್ ಆ್ಯಡ್ ಮಾಡ್ಕೋಬೋದು. ಅದಕ್ಕೇ ನಾನು ಇಲ್ಲಿ ಒಂದು ಸಣ್ಣ ಪೀಸ್ನಷ್ಟು ಬೀಟ್ರೂಟ್ನ ಸಹ ಆ್ಯಡ್ ಮಾಡ್ಕೊಂಡು, ಬೀಟ್ರೂಟ್ ಆ್ಯಡ್ ಮಾಡೋದ್ರಿಂದ ಕಲರ್ ಬರುತ್ತೆ, ಒಂಥರ ರೆಡ್ ಕಲರ್ ಬರುತ್ತೆ ಟೊಮೆಟೊ ಸೂಪು. ಹಾಗೆಯೇ ಒಂದು 7ರಿಂದ 8 ಬೆಳ್ಳುಳ್ಳಿ, 10 ಪೆಪ್ಪರು, ಹಾಗೆ ಒಂದು ಬೇ ಲೀಫು, ಪಲಾವ್ ಎಲೆ ಹಾಕ್ಕೊಂಡು, ಒಂದು ಚಕ್ಕೆ ಹಾಕ್ಕೊಂಡು, ಹಾಗೆಯೇ ಒಂದು ಏಲಕ್ಕಿನ ನಾನು ಸೇರಿಸ್ತಾ ಇದ್ದೀನಿ. ಇವೆಲ್ಲ ಫ್ಲೇವರ್ ಆ್ಯಡ್ ಮಾಡುತ್ತೆ, ತುಂಬ ಚೆನ್ನಾಗಿ ಟೊಮೆಟೊ ಸೂಪಿಗೆ ಫ್ಲೇವರ್ ಆ್ಯಡ್ ಮಾಡುತ್ತೆ. ಹಾಗೆ ಡೈಜೆಷನ್ಗೂ ಸಹ ತುಂಬಾ ಒಳ್ಳೆಯದು. ಬೆಳ್ಳುಳ್ಳಿ, ಪೆಪ್ಪರು, ಚಕ್ಕೆ ಎಲ್ಲ ತುಂಬಾ ಒಳ್ಳೆಯದು. ಈಗ ನೋಡಿ, ಒಂದು 4ರಿಂದ 5 ಟೊಮೆಟೊನ ಈ ಥರ ಕಟ್ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ಕುಕ್ಕರಿಗೆ ಡೈರೆಕ್ಟಾಗಿ. ಸ್ವಲ್ಪ ಲೈಟಾಗಿ ಬಾಡಿಸ್ಕೊಳ್ಳಿ. ಹಾಗೆಯೇ ಇಲ್ಲಿ ನಾನು ಚಿಟಿಕೆಯಷ್ಟು ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರಕ್ಕೆ ಒಂದು ಅರ್ಧ ಸ್ಪೂನಿನಷ್ಟು ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೋಬಹುದು ಖಾರದ ಪುಡಿನ. ಇವೆಲ್ಲನೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಬಾಡಿದೆ ಅಂತಂದಾಗ ಈ ಟೊಮೆಟೊ ಮುಳುಗಷ್ಟು ಮಾತ್ರ ನೀರನ್ನ ನಾನು ಸೇರಿಸ್ತಾ ಇದ್ದೀನಿ. ಇಷ್ಟು ನೀರು ಹಾಕಿದರೆ ಸಾಕು, ಕರೆಕ್ಟಾಗಿ ಸೂಪು ರೆಡಿ ಆಗುತ್ತೆ. ಜಾಸ್ತಿ ನೀರು ಹಾಕ್ಬಿಟ್ರೆ ನಾವು ಆಮೇಲೆ ಕಾರ್ನ್ಫ್ಲೋರ್ ಎಲ್ಲ ಆ್ಯಡ್ ಮಾಡಬೇಕಾಗುತ್ತೆ. ಬೇಕು ಅಂದರೆ ನೀವು ಸ್ವಲ್ಪ ಆಲೂಗೆಡ್ಡೆನೂ ಸೇರಿಸ್ಕೋಬೋದು, ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡಬೇಕು ಅಂತಂದರೆ. ಇಲ್ಲಿ ನಾನು ಕ್ಯಾರೆಟ್ ಸೇರಿಸೋದ್ರಿಂದ ಸಾಕು. ಈಗ ಕುಕ್ಕರ್ ಮುಚ್ಚಿಬಿಟ್ಟು ಇದನ್ನು ಒಂದು 3 ವಿಸಲ್ ಕೂಗಿಸ್ಕೊಂಡ್ರೆ ಸಾಕು. ಈಗ ನಿಮಗೆ ಕುಕ್ಕರಲ್ಲಿ ಬೇಡ ಅಂದರೆ ಡೈರೆಕ್ಟಾಗಿ ಪಾತ್ರೆಯಲ್ಲಿ ನಾವು ಬೇಯಿಸ್ಕೋಬೋದು. ಅದೇ ಸ್ವಲ್ಪ ಟೈಮ್ ಆಗುತ್ತೆ. ಕುಕ್ಕರ್ ಆದರೆ ಬೇಗ ಹೋಗ್ಬಿಡುತ್ತಲ್ವ, ಹಾಗಾಗಿ ಕುಕ್ಕರ್ ಹಾಕೋದು ಒಳ್ಳೆಯದು. ಈಗ ಕುಕ್ಕರಲ್ಲಿ ಅದು ರೆಡಿ ಆಗ್ತಾ ಇದೆ. ಅಷ್ಟೊತ್ತಿಗೆ ನಾವು ಈಗ ಇಲ್ಲಿ ಬ್ರೆಡ್ ಕ್ರಾಟನ್ನು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ, 1 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಸ್ಪೂನಷ್ಟು ಬೆಣ್ಣೆನ ನಾನು ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಹಾಕೋದ್ರಿಂದ ಫ್ಲೇವರ್, ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪ್ನೆಸ್ ಬರುತ್ತೆ. ಈಗ ಇದಕ್ಕೆ ನಾನು ಬ್ರೆಡ್ ಪೀಸಸ್ನ ಈ ಥರ ಕ್ಯೂಬಾಗಿ ಕಟ್ ಮಾಡಿಕೊಂಡು ಅದನ್ನು ನಾನಿಲ್ಲಿ ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಬ್ರೆಡ್ ಪೀಸಸ್ನ ನಾವು ಸೂಪಿಗೆ ಆ್ಯಡ್ ಮಾಡಿಬಿಟ್ಟು ತುಂಬಾ ಟೇಸ್ಟಾಗಿರುತ್ತೆ. ಹೋಟ್ಲೆಲ್ಲ ಮೇಲೆ ಹಾಕ್ಕೊಡ್ತಾರೆ ನೋಡಿ, ಅದರ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಬ್ರೆಡ್ಡನ್ನು ನಾವು ಯಾವಾಗಲೂ ಎಣ್ಣೆ ಮತ್ತು ಬಟರಲ್ಲಿ ನಾವು ರೋಸ್ಟ್ ಮಾಡಿದ್ರೆ ಅದು ಟೇಸ್ಟೇ ತುಂಬಾ ಚೆನ್ನಾಗಿರುತ್ತೆ. ಬೇಡ, ನಿಮಗೆ ಎಣ್ಣೆನೂ ಬೇಡ, ಬಟರ್ ಬೇಡ, ಅಷ್ಟೊಂದು ಆಯಿಲು ಬಟರು ಬೇಡ ಅಂತಂದರೆ ನೀವು ಡೈರೆಕ್ಟಾಗಿ ತವಾ ಮೇಲೆ ಪ್ಲೇನಾಗಿ ರೋಸ್ಟ್ ಮಾಡಿಕೊಂಡು ಈ ಥರ ಹಾಕೋಬಹುದು. ಅದು ಒಂಥರ ಚೆನ್ನಾಗಿರುತ್ತೆ. ಆಯಿಲ್ಲೆಸ್ ಆಗಿ ಡಿಫ್ರೆಂಟ್ ಆಗಿರುತ್ತೆ. ಈ ಥರ ನೀವು ಒಂದೊಂದ್ಸತಿ ಮಾಡ್ಕೊಂಡು ತಿನ್ಬೋದು, ತುಂಬಾ ರುಚಿಯಾಗಿರುತ್ತೆ. ಬ್ರೆಡ್ಡನ್ನು ನಾವು ಆಯಿಲ್ ಮತ್ತು ಬಟರಲ್ಲಿ ನಾವು ರೋಸ್ಟ್ ಮಾಡಿಕೊಂಡ್ರೆ ಇದನ್ನು ಸೈಡ್ ತೆಗೆದಿಟ್ಕೊಳ್ಳೋಣ. ಈಗ ನೋಡಿ, ಕುಕ್ಕರು ರೆಡಿಯಾಗಿದೆ, 3 ವಿಸಲ್ ಆಗಿದೆ. ಈಗ ಚೆನ್ನಾಗಿ ಬೆಂದಿದೆ ಒಳಗಡೆ. ಟೊಮೆಟೊ, ಬೀಟ್ರೂಟು, ಕ್ಯಾರೆಟ್ ಬದಲು ಕುಂಬಳಕಾಯಿನ ಆ್ಯಡ್ ಮಾಡ್ಬೋದು. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ, ಸ್ವೀಟ್ನೆಸ್ಸು ಸಹ ಇನ್ಕ್ರೀಸ್ ಆಗುತ್ತೆ. ಕ್ಯಾರೆಟು ಮತ್ತು ಕುಂಬಳಕಾಯಿ ಎರಡನ್ನೂ ಸಹ ಸೇರಿಸ್ಬೋದು. ಬೀಟ್ರೂಟ್ ಹಾಕೋದ್ರಿಂದ ಒಂಥರ ರೆಡ್ ಕಲರ್ ಬರುತ್ತೆ. ಹೋಟೆಲಲ್ಲಿ ಕಲರ್ ಬರೋದಕ್ಕೆ ಅಂತ ನಾವು ಆರ್ಟಿಫಿಷಿಯಲ್ ಕಲರ್ ಆ್ಯಡ್ ಮಾಡ್ತಾರೆ, ಅದು ಬೇಡ. ಈಗ ನೋಡಿ, ನಾವು ಇಲ್ಲಿ ಪಲಾವ್ ಎಲೆನ ತೆಗೆದಿಡ್ತಾ ಇದ್ದೀನಿ, ಅದನ್ನು ರುಬ್ಬೋದು ಬೇಡ. ಪಲಾವ್ ಎಲೆ ಬಿಟ್ಬಿಟ್ಟು ಎಲ್ಲನೂ ಸಹ ನೀರಿನ ಸಮೇತ ನಾನಿಲ್ಲಿ ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಆರಲಿ, ಆಮೇಲೆ ಇದನ್ನು ನಾವು ನೈಸಾಗಿ ಇದನ್ನ ರುಬ್ಕೋಬೇಕಾಗುತ್ತೆ. ನೋಡಿ, ಈಗ ನೈಸಾಗಿ ರುಬ್ಬಾಗಿದೆ. ಈಗ ಒಂದು ಬಾಣಲಿಗೆ 1 ಸ್ಪೂನಿನಷ್ಟು ಬೆಣ್ಣೆನ ಸೇರಿಸ್ತಾ ಇದ್ದೀನಿ. ಬೆಣ್ಣೆ ಆ್ಯಡ್ ಮಾಡೋದ್ರಿಂದ ಸೂಪಿನ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಈಗ ನಾವು ರುಬ್ಕೊಂಡಂತಹ ಟೊಮೆಟೊ ಮಿಶ್ರಣನ ಇಲ್ಲಿ ಒಂದು ಜಾಲರಿಗೆ ಹಾಕ್ಕೊಂಡು ಕ್ಲೀನಾಗಿ ಫಿಲ್ಟ್ರ್ ಮಾಡ್ಕೊಳ್ಳೋಣ. ಅದೇನಿದೆ ಸಿಪ್ಪೆ ಎಲ್ಲ ಕ್ಲೀನಾಗಿ ನಾವು ತಗೋಬೇಕಲ್ವ, ಅದಕ್ಕೋಸ್ಕರ ಡೈರೆಕ್ಟಾಗಿ ನಾವು ಈಗ ಒಂದು ಬಾಣಲಿನಲ್ಲಿ ಇದನ್ನು ಫಿಲ್ಟ್ರ್ ಮಾಡ್ಕೊಬಿಡೋಣ. ಈಗೆಲ್ಲ ಫಿಲ್ಟ್ರ್ ಆಗಿದೆ, ಸೂಪರಾಗಿ ಸೂಪು ರೆಡಿಯಾಗಿದೆ. ಒಂಥರ ನಾವು ಮಸಾಲೆ ಎಲ್ಲ ಆ್ಯಡ್ ಮಾಡೋದ್ರಿಂದ ಸ್ಮೆಲ್ಲೇ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಈ ಸ್ಟೇಜಲ್ಲಿ ನೀವು ನೀರು ಆ್ಯಡ್ ಮಾಡಿಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೋಬಹುದು. ಕೆಲವರಿಗೆ ತೆಳ್ಳಗಿರಬೇಕು, ಕೆಲವರಿಗೆ ಗಟ್ಟಿಗಿರಬೇಕು. ನಿಮ್ಮ ಇಷ್ಟದಂತೆ ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸೂಪನ್ನು ಒಂದು 3ರಿಂದ 4 ನಿಮಿಷ ಕುದಿಸಿದ್ರೆ ಸಾಕು. ಈಗ ಚೆನ್ನಾಗಿ ಕುದೀತಾ ಇದೆ.
ಈಗ ನೋಡಿ, ಈಗ ಸೂಪಲ್ಲಿ ಈ ಥರ ಬರುತ್ತೆ ನೋಡಿ, ನೊರೆನೆಲ್ಲ ನೀವು ತೆಗೆದಿಟ್ಬಿಟ್ರೆ ಸೂಪು ಹೋಲ್ ಡೇ ಒಂಥರ ಫ್ರೆಶ್ ಆಗಿರುತ್ತೆ. ಇಲ್ಲಾಂದರೆ ಈ ಥರ ಒಂಥರ ಮೇಲ್ಮೇಲೆ ನೊರೆ ಕಟ್ತಾ ಇರುತ್ತೆ. ಕುದಿತಿರ್ಬೇಕಾದ್ರೆ ಈ ಥರ ನೊರೆ ತೆಗೆದಿಟ್ಬಿಟ್ರೆ ಹೋಟೆಲ್ ಕೊಡ್ತಾರೆ ನೋಡಿ, ಪ್ಲೇನ್ ಸೂಪ್ ಟೈಪು ಒಂಥರ ಕ್ಲಿಯರ್ ಆಗಿರುತ್ತೆ ನೋಡಿ ಮೇಲೆ, ಆ ಥರ ಹೋಲ್ ಡೇ ಇರುತ್ತೆ ಸೂಪು. ಈಗ ಸೂಪ್ ರೆಡಿಯಾಗಿದೆ. ಹಾಗಾಗಿ ಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಸಹ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಆಗಲೇ ಸ್ವಲ್ಪ ಪೆಪ್ಪರ್ನ ಆ್ಯಡ್ ಮಾಡಿದ್ದೀನಿ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತೀನಿ. ಥಿಕ್ನೆಸ್ಸು ಪರ್ಫೆಕ್ಟ್ ಆಗಿದೆ, ಕಲರು ಸೂಪರ್ ಆಗಿದೆ, ಹೋಟೆಲ್ ಥರನೇ ಇದೆ. ಟೊಮೆಟೊ ಸೂಪ್ ಬೇಡ ಅನ್ನೋರು ಇಲ್ಲವೇ ಇಲ್ಲ, ಅಷ್ಟು ಎಲ್ಲರಿಗೂ ಯೂಶ್ವಲಾಗಿ ಟೊಮೆಟೊ ಸೂಪ್ ತುಂಬಾ ಇಷ್ಟ ಆಗುತ್ತೆ. ಇದನ್ನು ನಾವು ಈಗ ಸರ್ವ್ ಮಾಡೋಣ. ಸರ್ವ್ ಮಾಡಿದ ಮೇಲೆ ಕ್ರೀಮ್ ಹಾಕ್ಬಿಟ್ಟು ಇದನ್ನ ನಾವು ಗಾರ್ನಿಷ್ ಮಾಡೋಣ. ಇದ್ರ ಜೊತೆ ನಾವು ಫ್ರೈ ಮಾಡಿದಂತಹ ಬ್ರೆಡ್ ಕ್ರೋಟನ್ಸ್ನ ಹಾಕ್ಕೊಂಡು ತಿಂತಾ ಇದ್ದರೆ ನಾಲ್ಗೆಗೂ ರುಚಿ, ಆರೋಗ್ಯಕ್ಕೂ ಸಹ ಅಷ್ಟೇ ಒಳ್ಳೆಯದು. ನೋಡಿದ್ರಲ್ಲ, ಹೋಟೆಲ್ ಟೇಸ್ಟ್ನಲ್ಲೇ ಟೊಮೆಟೊ ಸೂಪ್ನ ಮನೆಯಲ್ಲಿ ಎಷ್ಟು ಸೂಪರಾಗಿ ಈಸಿಯಾಗಿ ರೆಡಿ ಮಾಡ್ಬಿಡ್ಬೋದು ಅಂತ. ಟೊಮೆಟೊ ಸೂಪ್ ಕುಡಿಬೇಕು ಅಂದರೆ ಏನು ಹೋಟ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ, ಮನೆಯಲ್ಲೇ ಕ್ವಿಕ್ಕಾಗಿ ರೆಡಿ ಮಾಡಿಬಿಡ್ಬೋದಲ್ವಾ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ವಾ, ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ನ ಟಚ್ ಮಾಡಿದರೆ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಎಲ್ಲರಿಗಿಂತ ಮುಂಚೆ ನಿಮಗೆ ಗೊತ್ತಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ. ಈ ವಿಡಿಯೋನ ವಾಟ್ಸಪ್ನಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.